ನೀವು ಇರಲೇಬೇಕಂತ ಏನಿಲ್ಲ, ಪ್ರಿಯಾಂಕ್ ಒಬ್ಬರು ಇದ್ರೆ ಸಾಕು. ಸದನದಲ್ಲಿ ಸಿದ್ದರಾಮಯ್ಯ ಕಾಲೆಳೆದ ವಿಪಕ್ಷ ನಾಯಕ ಆರ್ ಅಶೋಕ್. ನೀವು ಇರಲೇಬೇಕಂತ ಏನಿಲ್ಲ, ಪ್ರಿಯಾಂಕ್ ಒಬ್ಬರು ಇದ್ರೆ ಸಾಕು. ಸದನದಲ್ಲಿ ಸಿದ್ದರಾಮಯ್ಯ ಅವರ ಕಾಲೆಳೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಸಿಎಂ ಸಿದ್ದರಾಮಯ್ಯ, ಸಚಿವ ಕೃಷ್ಣ ಬೈರೇಗೌಡ ಮಾತ್ರ ಉಪಸ್ಥಿತಿ. ನೀವು ಇರಲೇಬೇಕಂತ ಏನಿಲ್ಲ, ಪ್ರಿಯಾಂಕ್ ಒಬ್ರು ಇದ್ರೆ ಸಾಕು ಅಂತ ಸದನದಲ್ಲಿ ವಿಪಕ್ಷ ನಾಯಕ ಮಾತನಾಡಿರುವಂಥದ್ದು. ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಗೆ ನಕ್ಕ ಪ್ರತಿಪಕ್ಷ ನಾಯಕರು. ಈ ವೇಳೆ ಸಿಎಂ ಇದ್ದಾರೆ, ಶುರು ಮಾಡಿ ಎಂದ ಕೃಷ್ಣ ಬೈರೇಗೌಡ. ಅವರ ಸೀಟ್ನಲ್ಲಿ ನಾನು ಕುಳಿತಿದ್ದೇನೆ ಎಂದ ಬಿಜೆಪಿ ಅಶೋಕ್. ಮುಂದೆ ಸಿಎಂ ಕುರ್ಚಿಗೆ ಬರುತ್ತೀರಾ ಎಂದು ಕೃಷ್ಣ ಬೈರೇಗೌಡ ಪ್ರಶ್ನೆ. ಸಿದ್ದರಾಮಯ್ಯ ಇನ್ನೂ 2 ವರ್ಷ ಅಲ್ಲೇ ಇರಲಿ ಎಂದ ಅಶೋಕ್. ಈ ಮೂಲಕ ಸಿದ್ದು ಪರ ಸೈಲೆಂಟ್ ಒಪಿನಿಯನ್ ನೀಡಿದ ಅಶೋಕ್. ನೋಡಿ, ಸದನ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ರಾಜಕೀಯವಾಗಿ ಒಂದು ಕಡೆ ಹಾಸ್ಯಾಸ್ಪದವಾಗಿ ಅನಿಸಿದ್ರು ಸಹಿತ ರಿಯಾಲಿಟಿಯನ್ನು ತೆಗೆದುಕೊಂಡು ಹೋಗಿ ಅವರದೇ ಪಕ್ಷಗಳಲ್ಲಿ ನಡೀತಾ ಇರೋಂಥ ಗದ್ದಲಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಸಹಿತ ಅಲ್ಲಿ ಸಿದ್ದರಾಮಯ್ಯ ಅವರ ಕಾಲೆಳೆಯುವಂಥ ಕೆಲಸ ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರೊಬ್ಬರು ಇದ್ರೆ ಸಾಕು, ನೀವೇನು ಇದ್ರು ಅಷ್ಟೇ, ಇಲ್ಲ ಅಂದರೆ ಇಷ್ಟೇ, ಪರವಾಗಿಲ್ಲ ಅನ್ನುವಂಥ ಮಾತನ್ನು. ಬಟ್ ಈಗ ಕೃಷ್ಣ ಬೈರೇಗೌಡ ಕೂಡ ಅಲ್ಲಿ ಮಿಡಲ್ ಅಲ್ಲಿ ಮಧ್ಯಪ್ರವೇಶ ಮಾಡಿ ಅವರು ಕೂಡ ಮಾತನಾಡ್ತಾರೆ. ಇವಾಗ ಸಿಎಂ ಇದ್ದಾರೆ, ಮಾತನಾಡಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಇದೆಲ್ಲವೂ ಕೂಡ ಒಂದು ರೀತಿಯಾಗಿ ಹಾಸ್ಯಾಸ್ಪದವಾಗಿದ್ರೂ ಸಹಿತ ರಿಯಾಲಿಟಿಯ ಬಗ್ಗೆ ಇಲ್ಲಿ ಮಾತುಕತೆಗಳು ನಡೆದಿದೆ. ನೋಡಿ ಅನ್ಸರಿ ನೀವು ಆಮೇಲೆ ಆಯ್ತು ಮಾಡ್ತಾರೆ ಶುರು ಮಾಡೋದು ಇಂಪಾರ್ಟೆಂಟ್ ಇದೆಯಲ್ಲ. ನಿಮ್ಗೋಸ್ಕರ ಬಂದು ಕೂತಿದ್ದಾರೆ. ಅವ್ರು ಬಂದ ಆಗ್ಲೇ ಅರ್ಧ ಗಂಟೆ ಒಳಗ್ ಕೂತಿದ್ರು, ಆಫೀಸಲ್ಲಿ ಕೂತಿದ್ರು. ನನಗೋಸ್ಕರ ಅಲ್ಲ, ಅವ್ರ ಸೀಟ್ ಪಕ್ಷದ ಅಲ್ಲಲ್ಲ, ಅವ್ರ ಸೀಟಲ್ಲಿ ನಾನು ಕೂತಿದ್ದೀನಿ, ಅದಕ್ಕೋಸ್ಕರ ಒಂದು ಅವ್ರ ಸೀಟಲ್ಲಿ ನೀವು ಕೂತಿದ್ರೆ ನೆಕ್ಸ್ಟ್ ಅವ್ರ ಸೀಟಿಗೆ ನೀವು ಬರ್ತೀರಾ ಹೇಳಿ. ಅವ್ರಿನ್ನ 2 ವರ್ಷ ಇರ್ಲಿ ಅಂತ ಎಲ್ಲರೂ ಜನ ಹೇಳ್ತಾ ಇದಾರಲ್ಲ. ಇನ್ನ 2 ವರ್ಷ ಇರ್ಲಿ ಸಿದ್ದರಾಮಯ್ಯನವರು ಅಂತ ಜನ ಹೇಳ್ತಾ ಇದಾರೆ ಅಂತ ಹೇಳಿದಾರಲ್ಲ. ಅವ್ರು ಎಲ್ಲೇ ಇದ್ರು ನಮ್ಮ ಮನಸ್ಸಲ್ಲಿ ಇರ್ತಾರೆ. ನೀವು ಅಲ್ಲಿಗೆ ಯಾವತ್ತಾದ್ರೂ ಬರೋ ಪ್ಲಾನ್ ಇದೆಯಾ? ಎಲ್ಲೇ ಇದ್ರು ಯಾವಾಗ ಇದ್ರು ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರೆ. ಅಲ್ಲ, ಇದು ನೋಡಿ ಅನ್ಸರಿ ನೀವು ಆಮೇಲೆ ಆಯ್ತು ಮಾಡ್ತಾರೆ ಶುರು ಮಾಡೋದು ಇಂಪಾರ್ಟೆಂಟ್